ಸ್ವಾಮಿ ವಿವೇಕಾನಂದರ 162ನೇ ಜಯಂತಿ ಪ್ರಯುಕ್ತ ಇವತ್ತು ಜಯನಗರದ ಶಾಲಿನಿ ಗ್ರೌಂಡ್ಸ್ನಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಸಮರ್ಥ ಭಾರತ ಸಂಸ್ಥೆಯ ಸಹಭಾಗಿತ್ವದಲ್ಲಿ 5 ಕಿಲೋಮೀಟರ್ ದೂರದ ವಿವೇಕ ರನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಆಸಕ್ತ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಜೀವನದ ಅನೇಕ ಸಂದೇಶಗಳನ್ನು ಇವತ್ತಿನ ಯುವ ಪೀಳಿಗೆ ತಮ್ಮ ಬದುಕಿನ ಭಾಗವಾಗಿ ಅಳವಡಿಸಿಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮ ಪ್ರೇರಣೆಯಾದೀತು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಸಮರ್ಥ ಭಾರತದ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬೆಳಗ್ಗೆ ಸುಮಾರು 6:30ಗೆ ಸುಮಾರು 1000ಕ್ಕೂ ಹೆಚ್ಚು ಯುವಕ ಯುವತಿಯರಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಎಕ್ಸಸೈಸನ್ನು ಮಾಡೋ ಮೂಲಕ ಅವರ ದೈಹಿಕ ಕ್ಷಮತೆಯನ್ನು ವೃದ್ಧಿಸುವ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಜಯನಗರದ ವಿವಿಧ ರಸ್ತೆಗಳಲ್ಲಿ ಸುಮಾರು 5 ಕಿಲೋಮೀಟರ್ ದೂರ ಅವರು ಓಡಿ ವಾಪಸ್ ಇದೇ ಗ್ರೌಂಡಿಗೆ ಬಂದು ಈಗ ಈ ಯಶಸ್ವಿಯಾಗಿ ಈ ವಿವೇಕ ರನ್ನನ್ನು ಸಂಪೂರ್ಣಗೊಳಿಸಿದ್ದಾರೆ. ಇಂದು ಪ್ರಪ್ರಥಮ ಬಾರಿಗೆ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಸಮರ್ಥ ಭಾರತ್ ಟ್ರಸ್ಟ್ ವತಿಯಿಂದ 5 ಕಿಲೋಮೀಟರ್ ವಿವೇಕ ರನ್ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ತುಂಬ ಉತ್ಸಾಹದಿಂದ ತರುಣಿಯರಿಂದ ಹಿಡಿದು 70-75 ವರ್ಷದ ತನಕ ವಯೋವೃದ್ಧರು ಇದರಲ್ಲಿ ಭಾಗವಹಿಸಿದ್ದಾರೆ. ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಎಲ್ಲದಕ್ಕೂ ಮುಖ್ಯವಾಗಿ ಇಂದು ತುಂಬ ಉತ್ತಮವಾದ ವಾತಾವರಣ ಇದೆ. ಬೆಳಗ್ಗಿನ ಈ ಮುಂಜಾನೆಯ ಸುಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ತಿಳಿದಿರಂತೆ ಇವತ್ತು 12 ಜನವರಿ 2025 ಮುಖ್ಯವಾಗಿ ಇವತ್ತಿನ ದಿವಸವನ್ನು ನಾವು ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ನಿಮಗೆ ಗೊತ್ತೇ ಇರಬಹುದು. ಇವತ್ತು ಸ್ವಾಮಿ ವಿವೇಕಾನಂದ ಜಿಯವರು ಹುಟ್ಟಿ 162 ವರ್ಷಗಳು ಆಗಿದೆ. ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಿದ್ದೇವೆ. ಜನ್ಮ ದಿನೋತ್ಸವದ ಒಂದು ಉತ್ಸವವಾಗಿ ಆಚರಿಸ್ತಾ ಇದ್ದಾರೆ. ಅವರು ತೆಗೆದುಕೊಂಡಂಥ ನಿರ್ಧಾರ ವಿವೇಕ ರನ್ 5 ಕಿಲೋಮೀಟರ್ ರನ್ನು. ಇದಕ್ಕಾಗಿ ಸಾರ್ವಜನಿಕರು ಯಥೇಚ್ಛವಾಗಿ ಬಂದಿದ್ದಾರೆ. ಸಾವಿರಾರು ಜನರ ಲೆಕ್ಕದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದಿದೆ. ಇದೇ ಥರ ಎಲ್ಲ ವರ್ಷಗಳು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಇದೇ ಥರ ಯೂತ್ಗಳನ್ನು ಪ್ರೋತ್ಸಾಹ ಮಾಡಿಕೊಳ್ತಾ ಇದೇ ಥರ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಸಮರ್ಥ ಭಾರತಗೆ ತುಂಬ ಧನ್ಯವಾದಗಳು ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಟು ಕಂಡಕ್ಟ್ ಸ್ಪಾನ್ಸರ್ ದಿಸ್ ಈವೆಂಟ್. ಲಾಟ್ಸ್ ಆಫ್ ಎನರ್ಜಿ. ಎಲ್ಲರೂ ತುಂಬ ಸ್ಫೂರ್ತಿದಾಯಕವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಲ್ಲಿ ತುಂಬ ಚೆನ್ನಾಗಿ ಈವೆಂಟ್ ನಡೀತು. ತುಂಬ ಒಳ್ಳೆಯ ಆರ್ಗನೈಸಿಂಗ್ ಇತ್ತು. ಥ್ಯಾಂಕ್ ಯು ಸೋ ಮಚ್. Today we have come here for the Viveka Run 2025 5K, and we are very happy to be a part of this event. So many people have gathered, almost 1500 people. They all had a nice time. They had all a morning walk, and this was sponsored by Rashtrottana Parishad, and also sponsor partner is the Vantage Point Property. Thankful, we are great and thankful to them to be a part of this event. ಎಲ್ಲರಿಗೂ ನಮಸ್ಕಾರ.
ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತವರು ಮತ್ತು ಸಮರ್ಥ ಭಾರತದವರು ವಿವೇಕ್ ರನ್ 5K 2025 ಶಾಲಿನಿ ಗ್ರೌಂಡ್ಸ್ ಬೆಂಗಳೂರಲ್ಲಿ ಅರೇಂಜ್ ಮಾಡಿದರು. ವ್ಯಾಂಟೇಜ್ ಪಾಯಿಂಟ್ ಪಾರ್ಟ್ನರ್ಸ್ ಆದ ನಾನು ಮತ್ತು ಅಂಬರೀಷ್ ಅವರು ಒನ್ ಆಫ್ ದ ಸ್ಪಾನ್ಸರ್ಸ್. ಇವತ್ತು ಭೂಮಿ ಫಾರ್ಮ್ಸ್ ನಮ್ಮ ಪ್ರಾಜೆಕ್ಟು ನಾವು ಫೋಕಸ್ ಮಾಡಿದ್ವಿ ಸ್ಪಾನ್ಸರು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಸಮರ್ಥ ಭಾರತ. We are really proud to be associated with Rashtrottana Parishad and as well as Samartha Bharata, and we thank them heartily for giving us an opportunity to sponsor their event. We as at Bhumi Farm, we are promoting wellness as well as fitness, and this is for not only for physical fitness, we are also promoting mental fitness. Disconnect from the chaotic world, come here, come to Bhumi Farm, relax. Bhumi Farm is disconnect from the city life, promote yourself in the natural environment, in the minimalistic environment, break away from your... Very good morning to one and all present here. It was a great time coming to the marathon run organized by Rashtrottana Samartha Bharata. There were 1,000 people who participated for this event. I'm really very thankful to the organizers for conducting such a great event. Thank you very much, one and all.